ಆರಂಭ ಮಾಡ್ತೀನಿ ಸರ್. ಈದಿಗೂ ಪಾಲಸ್ತೀನ್ಗೂ ಏನು ಸಂಬಂಧ? ಯಾಕೆ ಈದ್ ಸಂದರ್ಭದಲ್ಲೇನೆ, ಅಂದರೆ ಮೆರವಣಿಗೆ ಸಂದರ್ಭದಲ್ಲಿ, ಈದ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲೇನೆ ಪಾಲಸ್ತೀನ್ ಪರವಾದ ಘೋಷಣೆಗಳು ಯಾಕೆ ಕೇಳೋಕೆ ಸಿಗ್ತಿದೆ ಅಂತ ಹೇಳಿ? ಮೊದಲನೇದಾಗಿ ಈದ್ ಮೀಲಾದ್ ಅಂದರೆ ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನಾಚರಣೆ. ಜನ್ಮದಿನಾಚರಣೆಯನ್ನು ಜನ ಬೇರೆ ಬೇರೆ ರೀತಿಯಲ್ಲಿ, ಕೆಲವು ಜಾಗದಲ್ಲಿ ಬಡವ್ರಿಗೆ ಊಟ ಹಂಚುವಂಥ ರೀತಿಯಲ್ಲಿ, ಮೆರವಣಿಗೆ ಹೋಗೋ ರೀತಿಯಲ್ಲಿ ಇದೆಲ್ಲ ಮಾಡ್ತಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ಸ್ಗಳು ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸಿದಾಗ ಕೇಂದ್ರ ಸರ್ಕಾರನೂ ಕೂಡ ಪಾಲಸ್ತೀನ್ ಪರವಾಗಿ ನಿಂತಿದೆ. ಒಂದು ನಾವೇನಿಲ್ಲಿ ಭಾರತ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ನೋಡ್ತೀವೋ, ಕಾಂಗ್ರೆಸ್ ಪಕ್ಷನೂ ಕೂಡ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿರವರು ನೇರವಾಗಿ ಯಾಸರ್ ಅರಫಾತ್ನ ಕರೆದು ಚೀಫ್ ಗೆಸ್ಟಾಗಿ ಮಾಡಿ, ನಾನು ನಿಮ್ಮ ಪರವಾಗಿರ್ತೀನಿ ಬಿಕಾಸ್ ಯು ಆರ್ ದ ಇಂಡಿಜಿನಿಯಸ್ ಪೀಪಲ್ ಆಫ್ ಪಾಲಸ್ತೀನ್ ಅಂತೇಳಿ ಹೇಳಿದರು ಅವರು. ಅದೇ ಥರ ನಾವು ಚೆಕ್ ಮಾಡಿ ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿನವರು ಅವರದೇ ಆದಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಇನ್ನೋಸೆಂಟ್ ಪೀಪಲ್ಸ್ ಮೇಲೆ, ಅಂದರೆ ಜನರ ಮೇಲೆ ಏನು ದಬ್ಬಾಳಿಕೆ ಆಗ್ತಾಯಿದೆ, ನಾವು ಅವ್ರ ಪರವಾಗಿರ್ತೀವಿ ಅಂತಕ್ಕಂಥದ್ದು. ಈ ಫ್ಲ್ಯಾಗ್ಸ್ ತೊಗೊಂಡು ಅಥವಾ ಜಿಂದಾಬಾದ್ ಘೋಷಣೆಗೆ ಹೋಗುವಂಥದ್ದಕ್ಕೆ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಮುಸಲ್ಮಾನರು ನೇರವಾಗಿ ನೋಡಬೇಕಾದ್ರೆ ಎಲ್ಲಿ ಅನ್ಯಾಯ ಆಗ್ತದೆ, ಯಾರ ಮೇಲೆ ದಬ್ಬಾಳಿಕೆ ಆಗ್ತದೆ, ಅವರ ಪರವಾಗಿ ನಿಂತ್ಕೋಬೇಕು ಅಂತಕ್ಕಂಥದ್ದು ಧರ್ಮ. ನನ್ ಅದರ್ ದೆನ್ ಮುಸ್ಲಿಮ್ಸ್. ಬೇರೆಯವ್ರಿಗೂ ಕೂಡ ಅನ್ಯಾಯ ಆದಾಗ ಅವರ ಪರವಾಗಿ ನಾವು ಇರ್ತೀವಿ ಅಂತಕ್ಕಂಥದ್ದು ಆ ವಿಚಾರ. ಬಟ್ ಇದನ್ನು ಫ್ಲ್ಯಾಗ್ ತಗೊಂಡು ಅಥವಾ ಜಿಂದಾಬಾದ್ ಹೇಳುವಂಥದ್ದು, ಇದಕ್ಕೆ ಒಂದು ಬೇರೆ ರೂಟ್ ಹುಡ್ಕೊಂಡು ಹೋಗುವಂಥದ್ದು ಕೂಡ ತಪ್ಪು. ಎಲ್ಲೋ ಒಂದು ಕಡೆ ನಾವೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಯುನೈಟೆಡ್ ನೇಷನ್ಸಲ್ಲಿ ಈಗಾಗಲೇ ಸಾಕಷ್ಟು ಜನ ಇಂಡಿಜಿನಿಯಸ್ ಪೀಪಲ್ ಅವರು ಅಂತೇಳಿ ಒಂದು ರಿಪೋರ್ಟ್ಸ್ ಇದೆ. ಸೊ ಅವರ ಪರವಾಗಿ ಯಾರೂ ಇಲ್ಲ, ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂತಕ್ಕಂಥದ್ದು ಹೇಳೋ ರೀತಿ ಬಹುಶಃ ತಪ್ಪಿರ್ಬೋದು. ಆದರೆ ನಾವು ಅವ್ರ ಪರವಾಗಿದ್ದೀವಿ ಅಂತಕ್ಕಂಥದ್ದು ತಪ್ಪೇನಿಲ್ವಲ್ಲ. ಈಗಾಗಲೇ ಸರ್ಕಾರನೂ ಕೂಡ ಆ ರೀತಿಯಲ್ಲಿ ನಡೆದಿದೆ, ನಾವು ಕೂಡ ಇದ್ದೀವಿ. ಹೌದು ಖಾನ್ ಸರ್, ನನಗೆ ಈ ಪ್ರಶ್ನೆಯನ್ನೇ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾಕೆ ಕೇಳಿದೆ ಅಂತ ಹೇಳಿ ಅಂದರೆ, ನಾವು ಈ ಇಸ್ರೇಲ್ ಹಾಗೆ ಪಾಲಸ್ತೀನ್ನ ಹಮಾಸ್ ಉಗ್ರರ ನಡುವೆ ಯುದ್ಧ ಆಗ್ತಿರ್ಬೇಕಾದ್ರೆ ಗ್ರೌಂಡ್ಗೆ ಇಳಿದು, ಯುದ್ಧ ಭೂಮಿಗೆ ಇಳಿದು ಅಲ್ಲಿನ ವಸ್ತುಸ್ಥಿತಿಯನ್ನು ಪ್ರಸಾರ ಮಾಡಿದ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಅವತ್ತೂ ಕೂಡ ನಡೆದ ಅನೇಕ ಚರ್ಚೆಯಲ್ಲಿ ನಾವು ಹೇಳಿದ್ವಿ, ರಿಪಬ್ಲಿಕ್ ಕನ್ನಡದ ಸ್ಟ್ಯಾಂಡ್, ಭಾರತದ ಸ್ಟ್ಯಾಂಡ್ ಕೂಡ ಪಾಲಸ್ತೀನ್ ವಿರುದ್ಧ ಅಲ್ಲ, ಹಮಾಸ್ ಉಗ್ರರ ವಿರುದ್ಧ. ಸೊ ಪಾಲಸ್ತೀನ್ನ ವಿರುದ್ಧವಾಗಿ ಯಾರೂ ಇಲ್ಲ. ಇವತ್ತು ಏನು ಪಾಲಸ್ತೀನ್ನ ಧ್ವಜ ಹಿಡಿತಿದ್ದಾರೆ, ಪಾಲಸ್ತೀನ್ ಪರವಾಗಿ ಘೋಷಣೆ ಕೂಗ್ತಿದ್ದಾರೆ, ಅವರಿಗೆ ತಾವು ಏನು ಮಾಡ್ತಿದ್ದೀವಿ, ಈ ಘೋಷಣೆಗಳನ್ನು ಯಾಕೆ ಕೂಗ್ತಿದ್ದೀವಿ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದರ ಅರಿವಿದೆಯಾ ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬ್ರೇಕಿಂಗ್ ಅನ್ನು ತಗೊಂಡು ಉಳಿದ ಪ್ಯಾನಲಿಸ್ಟ್ಗಳನ್ನ ಮಾತನಾಡಿಸ್ತೀನಿ. ಈ ಪಾಲಸ್ತೀನ್ನ ಬಾವುಟವನ್ನು ಹಾರಿಸ್ತಿದ್ದಾರಲ್ಲ, ಈ ರೀತಿ ಪಾಲಸ್ತೀನ್ನ ಬಾವುಟವನ್ನು ಹಾರಾಡಿಸಿ ಅಂತ ಹೇಳಿ ಇವ್ರಿಗೇನಾದ್ರೂ ಪ್ರಚೋದನೆ ಕೊಡ್ಲಾಗ್ತಾ ಇದೆಯಾ? ದೊಡ್ಡ ಅನುಮಾನ ಇರೋದು ಇಲ್ಲೇ. ಪಾಲಸ್ತೀನ್ ಬಾವುಟವನ್ನ ನಾವು ಯಾಕೆ ಪ್ರದರ್ಶನ ಮಾಡ್ತಿದ್ದೀವಿ, ಯಾಕೆ ಪಾಲಸ್ತೀನ್ನ ಪರವಾಗಿ ಮಾತನಾಡ್ತಿದ್ದೀವಿ, ಇದ್ರ ಬಗ್ಗೆ ಗೊತ್ತೇ ಇಲ್ಲದವರು, ಬಹಳ ಯೋಚನೆ ಮಾಡಿ ಈ ಪದ ಪ್ರಯೋಗ ಮಾಡ್ತಿದ್ದೀನಿ, ಇದ್ರ ಬಗ್ಗೆ ಗೊತ್ತೇ ಇಲ್ಲದವರು ಇಂಥ ಕೆಲ್ಸಕ್ಕೆ ಮುಂದಾಗ್ತಾ ಇದ್ದಾರಾ? ಖಂಡಿಸಬೇಕಾಗಿದ್ದು ಹಮಾಸ್ ಉಗ್ರರನ್ನ, ಹಮಾಸ್ ಉಗ್ರರ ದಾಳಿಯನ್ನ, ಅದರ ಪದ್ಧತಿಯನ್ನ, ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ನೋಡಿ ದೃಶ್ಯದಲ್ಲಿ ಪಾಲಸ್ತೀನ್ ಪರವಾದ ಬಾವುಟ, ಪಾಲಸ್ತೀನ್ ಮೇಲೆ ಪ್ರೀತಿ, ದೇಶ ವಿರೋಧಿ ನಿಲುವು ಅಂತ ಹೇಳಿ ಕೆಲವರು ಇದನ್ನ ಪರಿಗಣಿಸ್ತಾ ಇದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದು 17-18, ಇದನ್ನು ಗೃಹ ಸಚಿವರೇ ಹೇಳಿದ್ದಾರೆ, 17-18 ವಯಸ್ಸಿನ ಹುಡುಗರು ಈ ಕೈಯಲ್ಲಿ ಪಾಲಸ್ತೀನ್ ಧ್ವಜ ಹಿಡಿಯೋದು, ಸ್ಟಿಕ್ಕರ್ ಅಂಟಿಸ್ಕೊಂಡು ಓಡಾಡ್ತಿದ್ದಾರಲ್ಲ, ಇವರಿಗೆ ನಿಜವಾಗ್ಲೂ ಕೂಡ ತಾವು ಏನ್ ಮಾಡ್ತಿದ್ದೀವಿ ಅನ್ನೋದ್ರ ಅರಿವಿದ್ದು ಮಾಡ್ತಿದ್ದಾರಾ, ಅಥವಾ ಯಾರಾದ್ರೂ ಹೀಗೆ ಮಾಡಿ ಅಂತ ಹೇಳಿ ಪ್ರಚೋದನೆ ಮಾಡ್ತಿದ್ದಾರಾ? ವಾಪಸ್ ಬನ್ನಿ ಡಿಬೇಟ್ಗೆ. ನಾನು ಶರತ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಶರತ್ ಅವರೇ, ಪಾಲಸ್ತೀನ್ ಪರವಾಗಿ ನಿಲ್ಲೋದ್ರಲ್ಲಿ ತಪ್ಪಿಲ್ಲಪ್ಪ, ಅಲ್ಲಿ ದಾಳಿಗೆ ಒಳಗಾಗ್ತಾ ಇರುವ ಅಮಾಯಕರ ಪರವಾಗಿ ನಿಲ್ಲೋದ್ರಲ್ಲಿ ತಪ್ಪೇ ಇಲ್ಲ. ನಾವು ಖಂಡಿಸಬೇಕಾಗಿದ್ದು ಯಾವಾಗ? ನಾವು ಹಮಾಸ್ ಉಗ್ರರ ಪರ ಅಂತ ಹೇಳಿ ಯಾರಾದ್ರೂ ಹೇಳಿದ್ರೆ, ಹಮಾಸ್ ಉಗ್ರರ ಪರವಾಗಿರುವ ಘೋಷಣೆಗಳನ್ನ ಕೂಗಿದ್ರೆ ಖಂಡಿಸಬೇಕಾಗಿತ್ತು. ಈಗ ಹಾಗಾಗ್ತಿಲ್ವಲ್ಲ, ಯಾಕೆ ಹಿಂದೂ ಪರ ಸಂಘಟನೆಗಳಿಗೆ, ಬಿಜೆಪಿಗೆ ಈ ಪ್ಯಾಲೆಸ್ಟೈನ್ ಪರವಾಗಿ ನಿಲ್ತಿರೋದು ಕೂಡ ತಪ್ಪು ಅಂತ ಗೋಚರಿಸ್ತಾ ಇದೆ? ನೋಡಿ, ಇದರಲ್ಲಿ ಒಂದು ನಾವು ಸ್ಪಷ್ಟ ಮಾಡ್ಕೊಳ್ಬೇಕಿದೆ. ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಈ ರೀತಿ ಈಗ ಧ್ವಜ ಹಾರಾಟ ಮಾಡ್ತಾ ಇರುವಂತದ್ದು, ಪರವಾಗಿ ನಿಲ್ಲುವಂತದ್ದು ಒಂದು ರೀತಿಯಲ್ಲಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಿರುವಂತಹ ಕೃತ್ಯ ಇದು. ಯಾಕಂತ ಹೇಳಿದ್ರೆ ಪ್ಯಾಲೆಸ್ಟೈನ್ ಈಗ ಏನು ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿತ್ತು ಗಾಜಾ ಮೇಲೆ, ಆ ಸಂದರ್ಭದಲ್ಲಿ ನಾವು ಒಂದೊಂದು ಅಂಶವನ್ನ ಗಮನಿಸಬೇಕು. ಯಾವ ಉದ್ದೇಶದಿಂದ ಈ ಒಂದು ಅಟ್ಯಾಕ್ ಆಯ್ತು? ಪ್ಯಾಲೆಸ್ಟೈನ್ ಅವರು
ಹೇಗೆ ಇಸ್ರೇಲಿನ ಸುಮಾರು 300 ಅಮಾಯಕ ನಾಗರಿಕರನ್ನ ಹತ್ಯೆಯನ್ನ ಮಾಡಿದ್ರು, ಸಾವಿರಾರು ಜನರ ಬಂಧನ ಮಾಡಿದ್ರು, ಬಲಾತ್ಕಾರ ಮಾಡಿದ್ರು. ಅಕ್ಟೋಬರ್ 7ನೇ ತಾರೀಕಿನಲ್ಲಿ ಆದಂತಹ ಅನೇಕ ವಿಡಿಯೋಗಳು ವೈರಲ್ ಆಗಿದೆ. ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಬಲಾತ್ಕಾರ, ಅತ್ಯಾಚಾರ ಮಾಡುವಂತದ್ದು, ಹತ್ಯೆ ಮಾಡುವಂತದ್ದು, ಈ ರೀತಿಯ ಕೃತ್ಯಗಳು, ಭಯೋತ್ಪಾದನಾ ಚಟುವಟಿಕೆಗಳನ್ನ ಮಾಡಿದ್ರು. ಇವತ್ತು ಅಂತಹ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವಂತಹ ದೇಶಕ್ಕೆ ಇವತ್ತು ಸಪೋರ್ಟ್ ನೀಡುವುದು ಅಂತ ಹೇಳಿದ್ರೆ ಇವರು ಭಯೋತ್ಪಾದಕರೇ. ಹಾಗಾಗಿ ಈ ಭಯೋತ್ಪಾದನಾ ಕೃತ್ಯವನ್ನ ಯಾರ್ಯಾರೆಲ್ಲ ಮಾಡಿದ್ದಾರೆ ಇವತ್ತು ನೋಡಿ, ಇಷ್ಟು ಒಂದು ಭಾರತ ದೇಶದ ಒಂದು ಎಕ್ಸ್ಟರ್ನಲ್ ಅಫೇರ್ಸ್, ಇದು ನಾವ್ಯಾರು ನಿರ್ಣಯ ತೆಗೆದುಕೊಳ್ಳಿಕ್ಕಿಲ್ಲ, ಸರ್ಕಾರ ಇದರ ನಿರ್ಣಯವನ್ನು ತೆಗೆದುಕೊಳ್ಳೋದು. ಈಗ ನೋಡಿ 62 ಮುಸಲ್ಮಾನ ರಾಷ್ಟ್ರ ಇದೆ. ಇವತ್ತು ಎಲ್ಲಾ ಮುಸಲ್ಮಾನ ರಾಷ್ಟ್ರಗಳಿಗೆ ಭಾರತ ಇವತ್ತು ವಿರೋಧವನ್ನ ಮಾಡ್ಲಿಲ್ಲ. ಯಾವ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದೆ, ಭಯೋತ್ಪಾದನಾ ಚಟುವಟಿಕೆಗಳು ಕುಮ್ಮಕ್ಕು ನೀಡ್ತಾ ಇದ್ದಾರೆ, ಅಂತಹ ದೇಶಗಳಿಗೆ ಯಾವುದೇ ಸರ್ಕಾರ ಇದ್ರೂ ಸಹ, ಯಾವುದೇ ದೇಶ ಇದ್ರೂ ಸಹ ಸಪೋರ್ಟ್ ಅನ್ನ ಮಾಡುವುದಿಲ್ಲ. ಇವತ್ತು ಭಾರತದಲ್ಲಿರುವಂತಹ ಅಂದ್ರೆ ಈ ಒಂದು ಜಿಹಾದಿ ಮನಸ್ಥಿತಿಯ ಯುವಕರು ಇವತ್ತು ಕೊಪ್ಪಳದಲ್ಲಿ, ದಾವಣಗೆರೆಯಲ್ಲಿ ಇಷ್ಟು ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶದಲ್ಲಿ ಸಹ ಸರ್ಕಾರದ ಒಂದು ನಿರ್ಣಯವನ್ನ ಅಲ್ಲಲ್ಲ ಶರತ್ ಅವರೇ, ಅಂದ್ರೆ ಹಿಂದೂ ಮುಸ್ಲಿಂ ಅಲ್ಲ ಇದು ಅಂತ ಹೇಳಿ ನಾನು ಮತ್ತೆ ಸ್ಪಷ್ಟಪಡಿಸ್ತಿದ್ದೀನಿ. ಬಟ್ ಈದ್ ಸಂದರ್ಭದಲ್ಲೇನೆ ಈ ರೀತಿಯ ಘೋಷಣೆಗಳು, ಈದ್ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿಯ ಬಾವುಟ ಪ್ರದರ್ಶನ, ಇದ್ರ ಹಿಂದೆ ಬೇರೆ ಏನಾದ್ರೂ ಉದ್ದೇಶಗಳು ನಿಮಗೆ ಕಂಡು ಬರ್ತಾ ಇದೆಯಾ? ಅದರಿಂದ ಏನಾದ್ರೂ ಆತಂಕ, ಅನುಮಾನಕ್ಕೆ ಕಾರಣವಾಗ್ತಾ ಇದೆಯಾ? ನನ್ನ ಪ್ರಶ್ನೆ ಇಷ್ಟೇ. ಖಂಡಿತ. ಈಗ ನೋಡಿ, ಇವತ್ತು ಫ್ರೀ ಪ್ಯಾಲೆಸ್ಟೈನ್ ಅನ್ನುವಂತಹ ಒಂದು ಟಿ ಶರ್ಟ್ ಹಾಕ್ತಾರೆ, ಧ್ವಜ ಹಾಕ್ತಿದ್ದಾರೆ, ಅಥವಾ ರೋಡಲ್ಲೇ ಆರಾಮಾಗಿ ಓಡಾಟವನ್ನು ಮಾಡ್ತಿದ್ದಾರೆ. ಇದೇ ಜನ ಮುಂದೊಂದು ದಿನ ಭಾರತ ದೇಶವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಅವಾಗ ಯಾರು ರಕ್ಷಣೆ ಮಾಡುವಂತದ್ದು? ಇವತ್ತು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಸಹ ನಾವು ಇದರಲ್ಲಿ ತನಿಖೆಗೆ ತೆಗೆದುಕೊಳ್ಬೇಕಿದೆ. ಇವತ್ತು ಈ ಒಂದು ಘಟನೆಗೆ ಸಪೋರ್ಟ್ ಮಾಡಿದ್ರೆ ನಾಳೆ ಭಾರತ ದೇಶವನ್ನ ಇಸ್ಲಾಮಿಕ್ ಸ್ಟೇಟ್ ಮಾಡ್ಬೇಕಾದ್ರೂ ಸಹ ಇವ್ರು ಸಪೋರ್ಟ್ ಮಾಡ್ತಾರೆ. ನನಗೆ ವೈಯಕ್ತಿಕವಾಗಿ ನಿಮ್ಮ ಈ ಹೇಳಿಕೆ ಬಗ್ಗೆನೇ ಅನುಮಾನಗಳಿದೆಯಪ್ಪ. ನಾನು ಚಂದ್ರಶೇಖರ್ ಅವ್ರನ್ನ ಕೇಳ್ತೀನಿ. ಚಂದ್ರಶೇಖರ್ ಅವರೇ, ಸಪೋರ್ಟಿಂಗ್ ಪ್ಯಾಲೆಸ್ಟೈನ್, ಅಲ್ಲಿರುವ ಅಮಾಯಕರನ್ನ ಸಪೋರ್ಟ್ ಮಾಡುವುದು ಅಂದ್ರೆ ಭಾರತ ವಿರೋಧಿ, ದೇಶ ವಿರೋಧಿ ನಿಲುವು ಅಲ್ಲ, ಭಯೋತ್ಪಾದಕರನ್ನ ಬೆಂಬಲ ಮಾಡೋದು ಅಲ್ಲ. ಯಾಕೆ ಇದನ್ನ ಆ ಅರ್ಥದಲ್ಲಿ ಬರೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ? ಪ್ಯಾಲೆಸ್ಟೈನ್ಗೆ ಧ್ವಜ, ನಾನು ಖಾನ್ ಅವ್ರು ಹೇಳಿದ್ದನ್ನು ಒಪ್ತೀನಿ, ನಮ್ಮ ದೇಶದಲ್ಲಿ ನಿಂತು ಬೇರೆ ದೇಶದ ಧ್ವಜವನ್ನ ನಾವು ಹಾರಾಡಿಸ್ತೀವಿ ಅಂದ್ರೆ ಉದ್ದೇಶಗಳ ಬಗ್ಗೆ ಸಂದೇಹ, ಪ್ರಶ್ನೆ ಬರುತ್ತೆ. ಬಟ್ ಪ್ಯಾಲೆಸ್ಟೈನ್ನ ಅಮಾಯಕರ ಪರವಾಗಿ ನಾವು ನಿಲ್ತೀವಿ ಅಂತಂದ್ರೆ ಅವ್ರ ದೇಶ ವಿರೋಧಿ, ಭಯೋತ್ಪಾದಕರು ಹೆಂಗಾಗ್ತಾರೆ? ಖಂಡಿತವಾಗ್ಲೂ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿರೋದು ನರೇಂದ್ರ ಮೋದಿ ಅವರು. ಭಾರತ ಯಾವತ್ತೂ ಪ್ಯಾಲೆಸ್ಟೈನ್ ಪರವಾಗಿ ಸಪೋರ್ಟ್ ಮಾಡ್ಕೊಂಡು ನಿಂತಿದೆ. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು, ಅದ್ರ ಹಿಂದೆ ಇರ್ತಕ್ಕಂತಹ ಉದ್ದೇಶ, ನಿಜವಾಗ್ಲೂ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ ಅಂತ ಇವ್ರು ನಿಲ್ಲಬೇಕು ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ನರಮೇಧಗಳು ಮತ್ತೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಚೀನಾದ ಯೂಗರ್ ಮುಸ್ಲಿಮ್ಸ್ಗೆ. ನರಮೇಧ ನಡೀತಿದೆ ಅಲ್ಲಿ. ಲಕ್ಷಾಂತರ ಮುಸಲ್ಮಾನರ ಕತ್ತರಿಸಾಗ್ತಾ ಇದ್ದಾರೆ. ಪ್ರತಿ ದಿವಸನೂ ಮಸೀದಿಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಮಸೀದಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅವರು ಇಸ್ಲಾಂ ಧರ್ಮವನ್ನ ಕುರಾನನ್ನ ಓದಂಗಿಲ್ಲ. ಇವ್ರಿಗೆ ಯಾರಿಗೂ ಒಬ್ರಿಗೂ ದಮ್ಮು ತಾಕತ್ತು ಇಲ್ಲ ಚೈನಾ ಮೇಲೆ ಮಾಡೋದಕ್ಕೆ. ಇವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಇವರು ಯೂಗರ್ ಮುಸ್ಲಿಮ್ಸ್ ಪರವಾಗಿ ಮಾತಾಡಲಿ ಜಿನ್ಪಿಂಗ್ ಏರಿಯಾದಲ್ಲಿ. ಅದನ್ನ ಮಾಡೋದಿಲ್ಲ. ಉದ್ದೇಶ ಇರ್ತಕ್ಕಂಥದ್ದು ಏನು? ಹಾಗಾದ್ರೆ ಇವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದು ನೋಡಿ, ಚಾಕುವನ್ನ ಮನೆ ಒಳಗಡೆಗೆ ನನ್ನ ತಾಯಿ ಹಿಡ್ಕೊಂಡ್ರೆ ಯಾರು ಕೇಸ್ ಬುಕ್ ಮಾಡೋದಿಲ್ಲ. ರಸ್ತೆ ಒಳಗಡೆ ರೌಡಿ ಹಿಡ್ಕೊಂಡ್ರೆ ಕೇಸ್ ಬುಕ್ ಮಾಡ್ತಾರೆ. ಕಾರಣ ಚಾಕುದಲ್ಲ ತಪ್ಪು, ಹಿಡ್ಕೊಂಡಿರ್ತಕ್ಕಂಥವ್ನು ಹಿಂದಿರ್ತಕ್ಕಂಥ ಉದ್ದೇಶ. ಭಾರತದ ಧ್ವಜವನ್ನು ಹಿಡೀರಿ, ಪ್ಯಾಲೆಸ್ಟೈನ್ ಧ್ವಜವನ್ನು ಹೇಳಿರಿ, ಯಾರು ಮಾತಾಡೋದಿಲ್ಲ. ನಮಾಜ್ ಮಾಡ್ಬೇಕಾದ್ರೆ ಶಾಂತಿಯುತವಾಗಿ ಪ್ಯಾಲೆಸ್ಟೈನ್ ಧ್ವಜ ಹಾಕೊಳ್ಳಿ.